ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಅಲ್ಲಿ ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಟೈಮು ಎಲ್ಲದು ಇತ್ಯಾದಿ ಲಭ್ಯ. ಇವತ್ತಿನ ವಿಷಯ ಗ್ರಹಣಿ ರೋಗ ಅಂತ ಹೇಳ್ತೇವೆ. ಗ್ರಹಣಿ ರೋಗ ಅಂತಂದರೆ ಏನು? ಅದು ಕರಳಿಗೆ ಸಂಬಂಧಪಟ್ಟಿರುವಂತಹ ರೋಗ. ಕರಳಿನಲ್ಲಿ ಇನ್ಫೆಕ್ಷನ್ ಆಗ್ಬೋದು ಅಥವಾ ಫುಡ್ ಪಾಯ್ಸನ್ ಆಗ್ಬೋದು, ಇದರಿಂದ ಬರುವಂತಹ ಕಾಯಿಲೆ. ಲಕ್ಷಣಗಳು ಏನು ಗೊತ್ತಾ? ಮೇಯ್ನ್ ಲಕ್ಷಣ, ನನಗೆ ಗ್ರಹಣಿ ರೋಗ ಬಂದಿದೆ ಅಂತ ನೀವು ಹೆಂಗೆ ತಿಳ್ಕೋಬೇಕು? ತಿಂದ ತಕ್ಷಣವೇ ಮೋಷನ್ಗೆ ಹೋಗೋದು. ದಿನಕ್ಕೆ ಒಂದು 7-8 ಸರಿ ಮೋಷನ್ಗೆ ಹೋಗ್ತಾರೆ. ಸ್ವಲ್ಪ ಬಾಯಲ್ಲಿ ಏನಾರು ಹಾಕಿದ್ರೂ ಸಾಕು, ನೀರು ಕುಡಿದ್ರೂ ಸಾಕು, ಮೋಷನ್ಗೆ ಹೋಗ್ಬೇಕು ಅಂತ ಅನಿಸ್ತದೆ. ತಿಂದಿದ್ದು ಮೈಗೆ ಏನೇನೂ ದಕ್ಕಲ್ಲ. ಯಾವಾಗ ನೋಡಿದರೂ ಸುಸ್ತು, ತಲೆ ಸುತ್ತು, ತಲೆನೋವು, ಕಣ್ಣು ಮಂಜಾಗ ಅಂಥದ್ದು, ಹೊಟ್ಟೆ ಬೆನ್ನಿಗೆ ಅಂಟಿರುತ್ತದೆ. ದೇಹದಲ್ಲಿ ಯಾವುದೇ ರೀತಿಯ ಸ್ಟ್ರೆಂತ್ ಇರಲ್ಲ. ಇರಿಟಬಿಲಿಟಿ, ಸಿಟ್ಟು, ಚಿಕ್ಕ ಚಿಕ್ಕ ವಿಷಯಕ್ಕೆ ವಿಪರೀತ ಕೋಪ, ಅನಾವಶ್ಯಕವಾಗಿ ರೇಗಾಡೋದು ಎಲ್ಲರ ಮೇಲೆ, ಇದು ಗ್ರಹಣಿ ರೋಗದ ಮುಖ್ಯ ಲಕ್ಷಣ. ಇದು ಯಾಕೆ ಆಗುತ್ತೆ ಗೊತ್ತಾ ವೀಕ್ಷಕರೇ? ವಿಷಮಾಶನ. ಹಸಿವಾದಾಗ ತಿನ್ನಲ್ಲ, ತಿನ್ನಬೇಕು ಅಂತ ಅನ್ನಿಸ್ದಾಗ ಊಟ ಟೈಮಿಗೆ ಸರಿ ಸಿಕ್ಕಿರಲ್ಲ, ತಿನ್ನಬಾರ್ದನ್ನು ತಿನ್ನೋದು, ತಿನ್ನಬೇಕಾದ್ದನ್ನು ಬಿಡೋದು. ಅಥವಾ ಈಗ ತಿಂದಿರ್ತೀವಿ, ತಿಂದು 5 ನಿಮಿಷ ಆಗಿರುತ್ತೆ ಮತ್ತೆ ತಿನ್ನೋದು. ರಾತ್ರಿ ಲೇಟ್ ನೈಟ್ಸು ಪಾರ್ಟಿ ಮಾಡ್ಕೊಂಬಂದಿರ್ತೀವಿ, ಬೆಳಗಿನ ಜಾವ ಎದ್ದ ತಕ್ಷಣ ಹಾಲು ಕುಡಿಯೋ ಅಭ್ಯಾಸ ಇರ್ತದೆ. ಎದ್ದು ಎಮ್ಮೆ ಹಾಲು ಪ್ಲಸ್ ಬ್ರೆಡ್ ಎತ್ಕೊಂಡು, ಬಿಸ್ಕೆಟ್ ಎತ್ಕೊಂಡು ಕುಡಿಯೋದು, ಟೀ ಕಾಫಿ ರಿಪೀಟೆಡಾಗಿ ಕುಡಿಯೋದು. ಈ ಥರದ ಹವ್ಯಾಸ ಯಾರಿಗಿರ್ತದೆ? ಅತಿಯಾಗಿ ಜಂಕ್ ಫುಡ್ಸನ್ನು ತಿನ್ನೋದು, ಅವರಿಗೆ ಈ ಗ್ರಹಣಿ ರೋಗ ಬರುವಂತಹ ಸಾಧ್ಯತೆ ಹೆಚ್ಚು. ನೋಡಿ ವೀಕ್ಷಕರೇ, ಯಾವಾಗಲೂ ನಮ್ಮ ದೇಹ ಹೆಂಗೆ ಪ್ರಕೃತಿ ಸೃಷ್ಟಿ ಮಾಡಿದೆ ಅಂತಂದರೆ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ, ಯಾವ ಸಮಯದಲ್ಲಿ ಬೇಕೋ, ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ, ಆ ಸಮಯದಲ್ಲಿ, ಆ ಒಂದು ಸಂಕ್ಷಿಪ್ತ ಮಾತ್ರದಲ್ಲಿ ಕೊಟ್ಟರೆ ಮಾತ್ರ ಅದು ದೇಹಕ್ಕೆ ಸಲ್ಲದು. ಬೇಡದೇ ಇದ್ದಾಗ ಕೊಡೋದು, ಬೇಕಾಗದೇ ಇರೋ ಅಷ್ಟು ತುಂಬೋದು, ಬೇಡದೇ ಇರೋದನ್ನ ತಿನ್ನೋದು, ಈ ಥರ ಮಾಡಿದರೆ ದೇಹ ಸ್ಟ್ರೈಕ್ ಮಾಡುತ್ತೆ, ಹೊಟ್ಟೆ ಸ್ಟ್ರೈಕ್ ಮಾಡುತ್ತೆ, ಇಂಟೆಸ್ಟೈನು ಸ್ಟ್ರೈಕ್ ಮಾಡುತ್ತೆ. ನೀವು ತಿಂದಿದ್ದನ್ನೆಲ್ಲ ನನಗೆ ಬೇಡ ಹೋಗು ಅಂತ ಹೊರಗಡೆ ಹಾಕ್ಬಿಡುತ್ತೆ. ಮಕ್ಕಳು ಸ್ಟ್ರೈಕ್ ಮಾಡ್ತಾರೆ ನೋಡಿದ್ದೀರಾ? ಅದು ಕೇಳ್ದಾಗ ಕೊಡಬೇಕು, ಕೊಟ್ಟರೆ ಚಂದ ಇಸ್ಕೊಂಡು ತಿನ್ನುತ್ತೆ. ಅದು ಕೇಳ್ದಾಗ ಕೊಡಲಿಲ್ಲ, ಬೇರೆ ಟೈಮ್ನಾಗ ಕೊಡೋಕ್ಕೆ ಬಂದರೆ ನನಗೆ ಬೇಡ ಹೋಗು ಅಂತ ತೆಗೆದು ಎಸಿತದೆ ನೋಡಿ. ಹಂಗೆ ದೇಹ ಮಗು ಇದ್ದಂತೆ. ಈ ದೇಹವನ್ನು ಮಗುವಿನ ಥರ ಜೋಪಾನ ಮಾಡಬೇಕು. ಪ್ರೀತಿ, ವಾತ್ಸಲ್ಯ, ವಿಶ್ವಾಸಕ್ಕೆ ತೊಗೋಬೇಕು. ಅದನ್ನು ತಗೊಂಡು ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು. ಫ್ರೆಂಡ್ಶಿಪ್ ಮಾಡೋರು ಯಾರು? ನೀವು ನಿಮ್ಮ ದೇಹದ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ಅದು ನಿಮಗೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತದೆ. ಇಲ್ಲ ಅಂದರೆ ನಿಮ್ಮ ದೇಹವೇ ನಿಮಗೆ ಶತ್ರು ಆಗ್ತದೆ ವೀಕ್ಷಕರೇ. ಹಾಗಾಗಿ ಲವ್ ಯುವರ್ ಸೆಲ್ಫ್ ಫಸ್ಟ್. ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ. ಸೊ ಈ ಗ್ರಹಣಿ ರೋಗದಲ್ಲಿ ಚಿಕಿತ್ಸೆ ಬೇಕಾಗಿರೋದು ನಿಮ್ಮನ್ನು ನೀವು ಪ್ರೀತಿ ಮಾಡೋದು. ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದು ಕೇಳಿದಾಗ ಆಹಾರ ಕೊಡಿ. ಎಷ್ಟು ಕೇಳುತ್ತಾ ಅಷ್ಟನ್ನು ಮಾತ್ರ ಕೊಡಿ. ಅನಾವಶ್ಯಕವಾಗಿ ತುಂಬಬೇಡಿ. ತುಂಬಿದ್ರಿ ನೀವು ತಿಂದಿದ್ದು ಯಾವುದೂ ಮೈಗಂಟಲ್ಲ. ಈಗ ತಾನೇ ಹೇಳಿದ್ನಲ್ಲ ಲಕ್ಷಣ, ಸುಸ್ತು, ತಲೆನೋವು, ಎಲ್ಲದು, ಅನಿಮಿಯಾ, ಬ್ಲಡ್ಲೆಸ್ನೆಸ್ಸು, ಎಲ್ಲ ರೀತಿಯ ಸಮಸ್ಯೆಯಿಂದ ಬಳಲಬೇಕಾಗ್ತದೆ. ಹಾಗಾಗಿ ಅದನ್ನು ಚೆಂದ ಇಟ್ಕೋಬೇಕು ನೀವು. ಸೊ ಗ್ರಹಣಿ ರೋಗಕ್ಕೆ ಕಾರಣವನ್ನು ತಿಳ್ಕೊಂಡ್ರಿ, ಲಕ್ಷಣಗಳನ್ನು ತಿಳ್ಕೊಂಡ್ರಿ. ಚಿಕಿತ್ಸೆ ಖಂಡಿತವಾಗೂ ಇದಕ್ಕೆ ಮನೆಮದ್ದು ಇದೆ. ಚಿಕಿತ್ಸೆಗಿಂತನೂ ವೈದ್ಯರ ಹತ್ರ ಹೋಗೋದಕ್ಕಿಂತ ಮುಂಚೆ ನೀವು ಮನೆಮದ್ದುಗಳನ್ನು ಮಾಡ್ಕೋಬೇಕು. ದಿ ಬೆಸ್ಟ್ ಮನೆಮದ್ದು ಯಾವುದು ಗೊತ್ತಾ ವೀಕ್ಷಕರೇ? ಈ ಥರದ ರಿಪೀಟೆಡ್ ಲೂಸ್ ಮೋಷನ್ ಆಗ್ತಾ ಇರ್ತದಲ್ಲ, ರಿಪೀಟೆಡ್ಡಾಗಿ ದೇಹ ತಿಂದಿರೋಂಥ ಆಹಾರವನ್ನು ತ್ಯಾಜ್ಯ ವಸ್ತುವಿನ ರೂಪದಲ್ಲಿ ಹೊರಗಡೆ ಹಾಕ್ತಾ ಇರ್ತದಲ್ಲ, ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಸ್ತಂಭಕ ಔಷಧಿಗಳನ್ನು ತಗೋಬೇಕು. ಸ್ತಂಭಕ ಆಹಾರಗಳನ್ನು ತಗೋಬೇಕು. ಅಂದರೆ ಸ್ತಂಭಕ ಅಂತಂದರೆ ನಿಲ್ಲಿಸುವಂತಹದ್ದು. ದೇಹದ ದ್ರಾವಣಗಳನ್ನು ಹೊರಗಡೆ ಹೋಗದಂಗೆ ನಿಲ್ಲಿಸುವಂತಹ ಶಕ್ತಿ ಯಾವ ರಸಕ್ಕಿದೆ? ಕಷಾಯ ರಸಕ್ಕೆ ಇದೆ. ನಾನು ರಸಗಳ ಒಂದು ಅಧ್ಯಾಯವನ್ನು ಎಕ್ಸ್ಪ್ಲೇನ್ ಮಾಡುವಾಗ ರಸಗಳು ಯಾವ್ಯಾವು? ರಸ ಅಂದರೆ ರುಚಿ, ರಸನೇಂದ್ರಿಯ ಅಂತ ಹೇಳ್ತಾರೆ ನಾಲಿಗೆಗೆ ಸಂಸ್ಕೃತದಲ್ಲಿ. ರುಚಿಗಳನ್ನು ಯಾವ್ಯಾವು? ಷಡ್ ರಸಗಳಿವೆ ಆಯುರ್ವೇದದಲ್ಲಿ: ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಮಧುರ ಅಂದರೆ ಸ್ವೀಟ್, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಒಂದೊಂದು ರುಚಿಗೆ
ಒಂದೊಂದು ಕಾಯಿಲೆಯನ್ನು ವಾಸಿ ಮಾಡಿಕೊಡುವಂತಹ ಶಕ್ತಿಯನ್ನು ಭಗವಂತ ತುಂಬಿದ್ದಾನೆ. ನೀವು ಔಷಧಿ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀವು ಯಾವ ರುಚಿಯ ಆಹಾರವನ್ನು ತಿಂತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದರ ಬಗ್ಗೆ ಜ್ಞಾನವನ್ನು ಇಟ್ಕೊಂಡೆ ತಿಂದರೆ ಸಾಕು, ಆಯಾ ಕಾಯಿಲೆಗಳು ವಾಸಿ ಆಗ್ತದೆ. ಗೊತ್ತಾಯ್ತಲ್ಲ ವೀಕ್ಷಕರೇ? ಸೊ ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಯಾವುದಪ್ಪ? ಕಷಾಯ ರಸ, ಒಗರು ರಸ. ಒಗರು ಇರುವಂತಹ ಆಹಾರಗಳನ್ನು ನೀವು ತಿಂದಿದ್ದೇ ಆದರೆ ಈಗ ತಾನೇ ಹೇಳಿರುವಂತಹ ಎಲ್ಲ ಲಕ್ಷಣಗಳಿಂದ, ಎಲ್ಲ ಕಾಯಿಲೆಗಳಿಂದ, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿಂದ, ಲೂಸ್ ಮೋಷನಿಂದ ಹೊರಬರಲಿಕ್ಕೆ ಸಾಧ್ಯ. ಹಂಗಾರೆ ಯಾವುದು? ಎಳ್ನೀರನ್ನು ಕುಡಿತೀರಿ, ಎಳೆನೀರನ್ನು ಕುಡಿದ ನಂತರ ಕೊಬ್ಬರಿಯನ್ನು ತಿಂತೀರಿ, ಕೊಬ್ಬರಿಯನ್ನು ತಿಂದ ನಂತರ ಕೆಳಗಡೆ ಇನ್ನೊಂದು ಲೇಯರ್ ಇರುತ್ತೆ, ಸ್ಪೂನ್ ತಗೊಂಡು ಕೆರೀರಿ, ಅಲ್ಲಿ ಒಗರು ಅಂಶದ ಒಂದು ಬ್ರೌನಿಷ್ ಲೇಯರ್ ಇರ್ತದೆ, ಅದನ್ನು ಕೇರ್ಕೊಂಡು ತಿನ್ನಬೇಕು. ದಿನನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಥರದ ಒಂದು ಕೊಬ್ಬರಿಯ ಕೆಳಗಿನ ಲೇಯರನ್ನು ನೀವು ತಿಂತಾ ಬಂದಿದ್ದಾದಲ್ಲಿ ಖಂಡಿತವಾಗೂ ಗ್ರಹಣಿ ರೋಗದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಮತ್ತು ದಾಳಿಂಬೆ ಹಣ್ಣು ದಿ ಬೆಸ್ಟ್ ಮೆಡಿಸಿನ್ ಗ್ರಹಣಿ ರೋಗದಲ್ಲಿ. ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 21 ಡೇಸ್ ಮಾಡಿದರೆ ಸಾಕು, ಖಂಡಿತವಾಗೂ ಈ ಥರ ತಿಂದ ತಕ್ಷಣ ಲೂಸ್ ಮೋಷನ್ಗೆ ಹೋಗೋ ಅಭ್ಯಾಸ ಇದೆಯಲ್ಲ ಅವರಿಗೆ ವಾಸಿ ಆಗುವ ಸಾಧ್ಯತೆ ಅತಿ ಹೇರಳವಾಗಿದೆ, ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ದಂಗೆ. ದಾಳಿಂಬೆ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಿ, ಎಳ್ನೀರನ್ನು ಕುಡಿರಿ, ಎಳ್ನೀರನ್ನು ಕುಡಿದು ಕೊಬ್ಬರಿನೂ ತಿನ್ನಿರಿ. ಕೊಬ್ಬರಿ ತಿಂದಾದಮೇಲೆ ಅದ್ರ ಕೆಳಗಡೆ ಇರೋದನ್ನು ಕೆರಿಬೇಕು, ಆ ಕೆರೆದು ತಿನ್ನಬೇಕು. ಅದು ಅಮೃತ ಸಮಾನ ಗ್ರಹಣಿ ರೋಗದಲ್ಲಿ. ಈ 2 ಮನೆಮದ್ದುಗಳನ್ನು ಮಾಡ್ಕೊಳ್ಳೋದು. ಇದನ್ನು ಮಾಡಿಯೂ ಕೂಡ ತಮಗೆ ಅನುಕೂಲಕರವಾದಂತಹ ರಿಸಲ್ಟ್ ಸಿಕ್ಕಲಿಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಕ್ಕಲಿಲ್ಲ. ಆಯುರ್ವೇದದಲ್ಲಿ ಗ್ರಹಣಿ ರೋಗಕ್ಕೆ ಪಂಚಕರ್ಮ ಚಿಕಿತ್ಸೆ ಇದೆ, ಔಷಧಿ ಚಿಕಿತ್ಸೆ ಇದೆ, ಹಲವಾರು ಕಲ್ಪಗಳು ಲಭ್ಯ, ಲೇಹಗಳು ಲಭ್ಯ, ಚೂರ್ಣಗಳು ಲಭ್ಯ, ಕಷಾಯಗಳು ಲಭ್ಯ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಈ ರೋಗವನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಿವಾರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ದೇಹ ಕುಪೋಷಣೆಗೆ ಒಳ ಹೋಗ್ತದೆ. ಕುಪೋಷಣೆಯಿಂದ ಆಗುವಂತಹ ಎಲ್ಲ ಕಾಯಿಲೆಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತವೆ. ಕುಪೋಷಣೆಯಿಂದ ಬರುವಂತಹ ಕಾಯಿಲೆಗಳು ಯಾವ್ಯಾವು? ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟು ಬರುವಂತಹ ಕಾಯಿಲೆಗಳು ಯಾವ್ಯಾವು? ಎಲ್ಲ ಥರದ ಇನ್ಫೆಕ್ಷನ್ಸು, ಇನ್ಫ್ಲಮೇಷನ್ಸು, ಜಾಯಿಂಟ್ ಪೇನ್ಸು, ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರೋದು, ಎಲ್ಲ ಥರದ ಕಾಯಿಲೆಗಳು ಕೂಡ ಇಮ್ಯುನಿಟಿ ಕಡಿಮೆ ಆಗಿದ್ದರಿಂದನೇ ಬರೋ ಅಂಥದ್ದು. ಅದೆಲ್ಲದು ಬರಬಾರ್ದು ಅಂದರೆ ಈ ಥರದ ಸಮಸ್ಯೆ ಇರೋಂಥವ್ರು ತಕ್ಷಣ ಈ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ. ಅನುಕೂಲ ಆತಾ? ಭಾಳ ಸಂತೋಷ. ಆಗಲಿಲ್ವಾ? ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಇದಕ್ಕೆ ಬಹಳ ಸುಲಭವಾಗಿರುವಂತಹ ಚಿಕಿತ್ಸೆ ಲಭ್ಯ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.